ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ವಿಡಿಯೋ ಮಾಡಿ ಅವ್ರ ಬಗ್ಗೆ ತಿಳಿಸಿದ ಮೇಲೆ ಬಹಳಷ್ಟು ಜನ ಕೆನರಾ ಬ್ಯಾಂಕ್ ಬಗ್ಗೆ ಹೇಳಿ, ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ಹೇಳಿ, ಕೆನರಾ ಬ್ಯಾಂಕ್ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಅಮಲ್ಗಮೇಟ್ ಆದಮೇಲೆ ಏನಾಗ್ತಿದೆ, ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಅಕೌಂಟ್ ಇತ್ತಲ್ಲ ಏನಾಗುತ್ತೆ, ಕೆನರಾ ಬ್ಯಾಂಕ್ ಸೇಫಾ, ಈ ಥರ ಬಹಳಷ್ಟು ಜನ ಕೇಳ್ತಾ ಇದ್ರು. ಹಾಗಾಗಿ ಸಿಂಡಿಕೇಟ್ ಮತ್ತು ಕೆನರಾ ಬ್ಯಾಂಕ್ ಅಮಲ್ಗಮೇಟ್ ಆದಮೇಲೆ ಈಗ ಕೆನರಾ ಬ್ಯಾಂಕ್ ಮಾತ್ರ ಇರೋದು. ಕೆನರಾ ಬ್ಯಾಂಕಲ್ಲಿ ಅವರ ಫಂಡಮೆಂಟಲ್ಸ್ ಆಗಿದೆ. ಅದಕ್ಕೂ ಮೊದಲು ಸಿಂಡಿಕೇಟ್ ಬ್ಯಾಂಕಿಂದ ಏನಿತ್ತು, ಕೆನರಾ ಬ್ಯಾಂಕಿಂದ ಏನಿತ್ತು, ಅವರ ಫಿನಾನ್ಷಿಯಲ್ ಸ್ಟ್ರಾಂಗ್ ಇದೆಯಾ, ನಿಮ್ಮ ದುಡ್ಡು ಅಲ್ಲಿ ಸೇಫಾ, ನೀವಲ್ಲಿ ಅಕೌಂಟ್ ಇದ್ದರೆ ಆ ಅಕೌಂಟ್ನ ಕಂಟಿನ್ಯೂ ಮಾಡಬೇಕಾ, ಹೊಸದಾಗಿ ಅಕೌಂಟನ್ನು ಕೆನರಾ ಬ್ಯಾಂಕಲ್ಲಿ ಓಪನ್ ಮಾಡಬೇಕು ಅಂತಿದ್ರೆ ಮಾಡಬೇಕಾ ಬೇಡವಾ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಇನ್ಫ್ಯಾಕ್ಟ್ ನಾನು ಕೆನರಾ ಬ್ಯಾಂಕ್ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದಾಗ ನನಗೂ ಬಹಳಷ್ಟು ಶಾಕ್ ಆಯಿತು. ಯಾಕೆ ಅಂದರೆ ಒಂದಷ್ಟು ಫಂಡಮೆಂಟಲ್ ವಿಚಾರಗಳು ನಿಜವಾಗ್ಲೂ ಶಾಕ್ ಆಗಂಗಿದೆ. ನನಗೆ ಹೇಳ್ತೀನಿ ಮುಂದೆ ಏನು ಅಂತ ಹೇಳಿ. ಸೊ ಹಾಗಾದರೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಹಾಗಾದರೆ ನೋಡ್ತಾ ಹೋಗೋಣ ಕೆನರಾ ಬ್ಯಾಂಕ್ ಹೇಗೆ ಶುರು ಆಯಿತು. ಕೆನರಾ ಬ್ಯಾಂಕ್ ಶುರು ಆಗಿದ್ದು 1906ರಲ್ಲಿ. ಇದು ಕೂಡ ಮಂಗಳೂರಲ್ಲಿ ಶುರುವಾಗಿದ್ದು, ಮಂಗಳೂರಿನವರ ಕೊಡುಗೆ. ಇನ್ಫ್ಯಾಕ್ಟ್ ಸಿಂಡಿಕೇಟ್ ಬ್ಯಾಂಕ್ ಕೂಡ ಪಕ್ಕದ ಉಡುಪಿಯಲ್ಲಿ ಶುರುವಾಗಿದ್ದು, ಅದು 1925ರಲ್ಲಿ ಶುರು ಆಗುತ್ತೆ. ಸೊ ಕೆನರಾ ಬ್ಯಾಂಕು ಮಂಗಳೂರು, ಸಿಂಡಿಕೇಟ್ ಬ್ಯಾಂಕ್ ಉಡುಪಿ ಮಂಗಳೂರು ಎರಡೂ ಒಂದೇ, ಕರ್ನಾಟಕ ಬ್ಯಾಂಕು ಅಲ್ಲೇ. ಹೀಗೆ ಬಹಳಷ್ಟು ಬ್ಯಾಂಕ್ಗಳನ್ನು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದು ಮಂಗಳೂರಿನವರು. ಸೊ ಹಾಗಾದರೆ ಮುಂದೆ ನೋಡ್ತಾ ಹೋಗೋದಾದರೆ ಈ ಕೆನರಾ ಬ್ಯಾಂಕಿನ ಓನರ್ಶಿಪ್ ಯಾರ ಹತ್ರ ಇದೆ, ಕೆನರಾ ಬ್ಯಾಂಕಲ್ಲಿ ಇವತ್ತು ಯಾರು ಅದನ್ನು ರನ್ ಮಾಡ್ತಿದ್ದಾರೆ ಅಂತ ನೋಡೋದಕ್ಕಿಂತ ಮುಂಚೆ ನಾವೇನು ನೋಡಬೇಕು ಅಂದರೆ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕಿನ ಎರಡು ಅಮಲ್ಗಮೇಷನ್ ಆಯ್ತಲ್ಲ, ಅದರಿಂದ ಇವತ್ತು ಕೆನರಾ ಬ್ಯಾಂಕಿನ ಪರಿಸ್ಥಿತಿ ಹೇಗಿದೆ ನೋಡಿ. ಕೆನರಾ ಬ್ಯಾಂಕನ್ನು ಸಿಂಡಿಕೇಟ್ ಬ್ಯಾಂಕ್ ಜೊತೆಗೆ ಅಮಲ್ಗಮೇಟ್ ಮಾಡಿದ ಮೇಲೆ ಕೆನರಾ ಬ್ಯಾಂಕ್ ಇವತ್ತು ಭಾರತದ 4ನೇ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದೆ. ಅವರ ಒಟ್ಟು ಬಿಸ್ನೆಸ್ಸು ಬರೋಬ್ಬರಿ 15.2 ಲಕ್ಷ ಕೋಟಿ, 15.2 ಲಕ್ಷ ಕೋಟಿ ಇದೆ. ಇವತ್ತು ಕೆನರಾ ಬ್ಯಾಂಕು ಈಗ ಅಂದರೆ ಭಾಳಷ್ಟು ಶೇರ್ ಹೋಲ್ಡಿಂಗ್ ಡೀಟೇಲ್ಸ್ ಎಲ್ಲ ಅವ್ರು ಇನ್ನೂ ಫಿನಾನ್ಷಿಯಲ್ಸ್ ಅನೌನ್ಸ್ ಮಾಡಬೇಕು, ಆಮೇಲೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಏಪ್ರಿಲ್ 1ರಿಂದ ಆಗಿರೋದ್ರಿಂದ. ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಸುಮಾರು 78% ಪ್ಲಸ್ ಸ್ಟೇಕು ಎರಡೂ ಬ್ಯಾಂಕಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನವರು ಬರೋಬ್ಬರಿ 78% ಸ್ಟೇಕನ್ನು ಎರಡೂ ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾರೆ. ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಎರಡರಲ್ಲೂ ಕೂಡ ಬರೋಬ್ಬರಿ 78%, 78.5% ಸ್ಟೇಕು ಗೌರ್ಮೆಂಟ್ ಆಫ್ ಇಂಡಿಯಾದಿತ್ತು. ಹಾಗಾಗಿ ಈಗ ಅಮಲ್ಗಮೇಟ್ ಮಾಡಿದ ಮೇಲೂ ಅಷ್ಟೇ ಇರುತ್ತೆ ಸ್ಟೇಕು, 78.5% ಸರ್ಕಾರದ್ದಿದೆ, ಕೇಂದ್ರ ಸರ್ಕಾರದ್ದು. ಹಾಗಾಗಿ ಇದೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಗೌರ್ಮೆಂಟ್ ಓನ್ಡ್ ಬ್ಯಾಂಕ್ ಆಗುತ್ತೆ. ಮತ್ತು ಮ್ಯೂಚುವಲ್ ಫಂಡ್ನವರು ಸುಮಾರು 3.5-4% ಸ್ಟೇಕು ಎರಡು ಬ್ಯಾಂಕಲ್ಲೂ ಇತ್ತು, 3.5% ಅಷ್ಟಿತ್ತು. ಆಮೇಲೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದು 2% ಚೇಂಜ್ ಇದೆ. ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯವ್ರದ್ದು ಒಂದು 6% ಚೇಂಜ್ ಇದೆ. ಮತ್ತು ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಇನ್ನು ಉಳಿದಿದ್ದಿದೆ, ಅಂದರೆ ನಾವು ಸಾಮಾನ್ಯ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ಇದೆ. ನೀವು ಈ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕು ಅಮಲ್ಗಮೇಟ್ ಆದಮೇಲೆ ಅವರ ಒಟ್ಟು ಬಿಸ್ನೆಸ್ ವ್ಯವಹಾರಗಳು ಹೇಗಿದೆ ಅಂತ ನೋಡೋದಾದರೆ ನಿಮಗೆ ನೋಡಿ, ಕೆನರಾ ಬ್ಯಾಂಕ್ ಅವ್ರ ಹತ್ರ 5,99,123 ಕೋಟಿ ಡೆಪಾಸಿಟ್ ಇತ್ತು. 5,99,123 ಕೋಟಿ. ಮತ್ತು ಸಿಂಡಿಕೇಟ್ ಬ್ಯಾಂಕ್ನವ್ರ ಹತ್ರ 2,60,000 ಕೋಟಿ. ಅಲ್ಲಿಗೆ 6 ಲಕ್ಷ ಕೋಟಿ, 2,60,000 ಕೋಟಿ, ಬರೋಬ್ಬರಿ 8,60,000 ಕೋಟಿ ಡೆಪಾಸಿಟ್ ಇದೆ. ಮತ್ತು ಅಡ್ವಾನ್ಸಸ್ ಅಂದರೆ ಅವ್ರು ಸಾಲ ಕೊಟ್ಟಿದ್ದು ಜನರಿಗೆ 4,28,000 ಕೋಟಿ ಕೆನರಾ ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ, 2,05,000 ಕೋಟಿ ಸಿಂಡಿಕೇಟ್ ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ. ಅಲ್ಲಿಗೆಲ್ಲ ಎಷ್ಟಾಯಿತು, ಆಲ್ಮೋಸ್ಟು 6,33,000 ಕೋಟಿ ಆಯಿತು ಅಲ್ವಾ. ಸೊ ಇದು ಅವ್ರು ತೊಗೊಂಡಿದ್ದು, ಅಂದರೆ ಎರಡೂ ಬ್ಯಾಂಕ್ ಒಟ್ಟು ಸೇರಿ 6,33,000 ಕೋಟಿ ಸಾಲ ಕೊಟ್ಟಿದ್ದಾರೆ. ಜನರಿಂದ ಡೆಪಾಸಿಟ್ ತಗೊಂಡಿದ್ದು 8,60,000 ಕೋಟಿ. ಅಂದರೆ ಗ್ಯಾಪ್ ಎಷ್ಟಿದೆ ಲೆಕ್ಕ ಹಾಕಿ, 8,60,000 ಕೋಟಿ, ಇನ್ನು ಇದು ಕೊಟ್ಟಿದ್ದು ಬರೀ 6,33,000 ಕೋಟಿ, ಆಲ್ಮೋಸ್ಟ್ 2,30,000 ಕೋಟಿ ಗ್ಯಾಪ್ ಇದೆ. ಆ ದುಡ್ಡು ಎಲ್ಲೋಯ್ತು ಅಂದರೆ ಅದು ಅವರು ಬೇರೆ ಕಡೆ ಹೂಡಿಕೆ ಮಾಡಿದ್ದಾರೆ. ಸೊ ಹಾಗಾದರೆ ಅದನ್ನು ನೋಡೋಣ. ಅದಕ್ಕೂ ಮುಂಚೆ ಅವ್ರದ್ದು ಎಷ್ಟು ಬ್ರಾಂಚಸ್ ಇದೆ ಅಂತ ನೋಡೋದಾದರೆ ಸುಮಾರು 10,391 ಬ್ರಾಂಚ್ ಇದೆ ಇಬ್ಬರದು ಸೇರಿ. ಕೆನರಾ ಮತ್ತು ಸಿಂಡಿಕೇಟ್ ಒಟ್ಟು ಸೇರಿ 10,391 ಬ್ರಾಂಚ್ ಇದೆ. ಇಬ್ಬರು ಒಟ್ಟು ಸೇರಿ ಸುಮಾರು
13,000 ಹತ್ರ ATMಗಳಿದ್ದಾವೆ. ಆಮೇಲೆ ಒಟ್ಟು ಎಂಪ್ಲಾಯೀಸು ಸುಮಾರು 91,685 ಎಂಪ್ಲಾಯೀಸ್ ಇದ್ದಾರೆ. ಮತ್ತು ಅವರ ಒಟ್ಟು ವ್ಯಾಲ್ಯೂಯೇಷನ್, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸುಮಾರು 12,000 ಕೋಟಿ ಇದೆ. ಅಂದರೆ ನಿಮ್ಮ ಹತ್ರ 12,000 ಕೋಟಿ ಇದ್ದರೆ ನೀವು ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕಿನ ಒಟ್ಟು ಒಂದು ಯೂನಿಟ್ ಇದೆಯಲ್ಲ ಅದನ್ನು ನೀವು ಕೊಂಡ್ಕೊಳ್ಬೋದು. ಶೇರ್ ಪ್ರೈಸ್ ಈಗ ಒಂದು 82-83 ರೂಪಾಯಿಗೆ ರನ್ ಆಗ್ತಿದೆ. ಮತ್ತು ಕೆನರಾ ಬ್ಯಾಂಕ್ನವ್ರದ್ದು ಭಾಳಷ್ಟು ಸಬ್ಸಿಡರಿಗಳಿದ್ದಾವೆ. ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಅಂತ, ಅದರಲ್ಲಿ ನಿಮಗೆ ಹೋಮ್ ಲೋನ್ ಕೊಡ್ತಾರೆ. ಅಂದರೆ ಯಾರಿಗೆ ಕೆನರಾ ಬ್ಯಾಂಕಲ್ಲಿ ಅಥವಾ HDFC ಬ್ಯಾಂಕಲ್ಲಿ, SBIಯಲ್ಲಿ ಕೊಡೋಕ್ಕಾಗಲ್ಲ ಅಂಥವರಿಗೆ ಇವ್ರು ಲೋನ್ ಕೊಡ್ತಾರೆ. ಯಾಕೆ ಅಂದರೆ ಇವ್ರು ಬಡ್ಡಿ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ರಿಸ್ಕ್ ತಗೋತಾರೆ, ಜಾಸ್ತಿ ರಿವಾರ್ಡಿಗೆ ಪ್ರಯತ್ನ ಪಡ್ತಾರೆ. ಕ್ಯಾನ್ ಬ್ಯಾಂಕ್ ಫ್ಯಾಕ್ಟರ್ಸ್ ಲಿಮಿಟೆಡ್ ಅಂತ, ಅಲ್ಲಿ ಒಂದು 70% ಸ್ಟೇಕ್ ಇದೆ. ಕ್ಯಾನ್ ಬ್ಯಾಂಕ್ ವೆಂಚರ್ ಕ್ಯಾಪಿಟಲ್ ಫಂಡ್ ಲಿಮಿಟೆಡ್ ಇದೆ, ಅಲ್ಲಿ 100% ಸ್ಟೇಕು ಇವ್ರದ್ದೇ ಇದೆ. ಕ್ಯಾನ್ ಬ್ಯಾಂಕ್ ಕಂಪ್ಯೂಟರ್ ಸರ್ವಿಸಸ್ ಲಿಮಿಟೆಡಲ್ಲಿ ಸುಮಾರು 69% ಇವ್ರದ್ದಿದೆ. ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ಲಿಮಿಟೆಡಲ್ಲಿ 100% ಇದೆ. ಕೆನರಾ ರೊಬ್ಯಾಕೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿ, ಅಲ್ಲಿ 51% ಇದೆ. ಕ್ಯಾನ್ ಬ್ಯಾಂಕ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇದೆ, ಅದರಲ್ಲಿ 100% ಇವ್ರದೇ ಇದೆ. ಆಮೇಲೆ ಕೆನರಾ HSBC ಓರಿಯೆಂಟಲ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ 51% ಓನರ್ಶಿಪ್ ಇವ್ರದ್ದಿದೆ. ಹೀಗೆ ಬೇರೆ ಬೇರೆ ಸಬ್ಸಿಡರಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹೂಡಿಕೆ ಮಾಡಿದ್ದಾರೆ. ಆದರೆ ನಮಗೆ ನಮ್ಮ ದುಡ್ಡು ಇಲ್ಲಿ ಸೇಫಾ? ನಾವಿಲ್ಲಿ ಹೂಡಿಕೆ ಮಾಡಿದರೆ ಇದು ಸೇಫಾ? ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಎರಡೂ ಒಟ್ಟಾಗಿದೆ, ಯಾವುದು ಸ್ಟ್ರಾಂಗ್ ಇತ್ತು? ಭಾಳಷ್ಟು ಜನ ಅನ್ಕೋತಿದ್ರು ಇಲ್ಲ ನಾವಿಲ್ಲಿ ಮೋಸ ಮಾಡ್ತಿದ್ದಾರೆ ಜನರಿಗೆ, ಅಥವಾ ಮೋದಿಯವರು ಅಥವಾ ಕೇಂದ್ರ ಸರ್ಕಾರದವರು ಮರ್ಜ್ ಮಾಡಬಾರ್ದಿತ್ತು ಅಂತ ಹೇಳ್ತಿದ್ರು. ಆದರೆ ನೋಡ್ತಾ ಹೋಗೋಣ, ಕೆನರಾ ಬ್ಯಾಂಕ್ ಸ್ಟ್ರಾಂಗ್ ಇತ್ತಾ, ಸಿಂಡಿಕೇಟ್ ಬ್ಯಾಂಕ್ ಸ್ಟ್ರಾಂಗ್ ಇತ್ತಾ? ಯಾವುದು ಸ್ಟ್ರಾಂಗ್ ಇತ್ತು ನಿಮ್ಗೆ ಹೇಳ್ತೀನಿ ನೋಡಿ. ಕೆನರಾ ಬ್ಯಾಂಕಲ್ಲಿ ಗ್ರಾಸ್ NPA 8.63% ಇತ್ತು. ಸಿಂಡಿಕೇಟ್ ಬ್ಯಾಂಕಲ್ಲಿ 11% ಇತ್ತು. ಅಂದರೆ ಕೆನರಾ ಬ್ಯಾಂಕ್ನವರು 4,28,000 ಕೊಟ್ಟಿದ್ದಾರೆ, 28,000 ಕೋಟಿ ಸಾಲ ಕೊಟ್ಟಿದ್ದಾರೆ. ಅದರಲ್ಲಿ ಬರೋಬ್ಬರಿ 8.63% NPA. ಆಮೇಲೆ ಗ್ರಾಸ್ NPA ಇದೆ. ಸಿಂಡಿಕೇಟ್ ಬ್ಯಾಂಕಲ್ಲಿ 2,05,000 ಕೋಟಿ ಕೊಟ್ಟಿದ್ದಾರೆ, ಅದರಲ್ಲಿ 11% NPA. ಇದು ವರ್ಸ್ಟ್, ಅಂದರೆ ಇಡೀ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ವರ್ಸ್ಟ್ NPA ಯಾರ್ದಿದೆ ಅಂದರೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಆಗಿ ಒಟ್ಟಾಗಿ ಸೇರಿದ್ರಲ್ಲ ಆ ಯೂನಿಟಿಂದು. ಯೋಚನೆ ಮಾಡಿ ನೋಡ್ರಿ, ಬರೋಬ್ಬರಿ 9% NPA. ಅಂದರೆ ಇಬ್ಬರು ಸೇರಿ ಕೊಟ್ಟಿರೋ ಸಾಲ 6,30,000 ಕೋಟಿ, ಅದರಲ್ಲಿ 9% ಅಂದರೆ ಆಲ್ಮೋಸ್ಟ್ 57,000 ಕೋಟಿ, 58,000 ಕೋಟಿ, 58,000 ಕೋಟಿ ಗ್ರಾಸ್ NPA ಇದೆ. 58,000 ಕೋಟಿ ಗ್ರಾಸ್ NPA ಜೊತೆಗೆ ಅವ್ರೇನು ಹೇಳ್ತಾರೆ, ನೆಟ್ NPA ಎಷ್ಟಿದೆ ಅಂತ ನೋಡಿದ್ರೆ ಕೆನರಾ ಬ್ಯಾಂಕಿಂದ 5.4, ಸಿಂಡಿಕೇಟ್ ಬ್ಯಾಂಕಿಂದ 6. ಏನು ಡಿಫ್ರೆನ್ಸು ಗ್ರಾಸ್ NPAಗೂ ನೆಟ್ NPAಗೂ ಅಂದರೆ, ಗ್ರಾಸ್ NPAಲ್ಲಿ ಏನಾಗುತ್ತೆ, ಗ್ರಾಸ್ NPAಗೂ ನೆಟ್ NPAಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಗ್ರಾಸ್ NPA ಅಂದರೆ ಈಗ ನಮಗೆ 3 ತಿಂಗಳಿಂದ ಯಾರು ಬಡ್ಡಿ ಕಟ್ಟಲ್ಲ, ಯಾರು ಅಸಲು ಕಟ್ಟಲ್ಲ, ಅದು NPA ಅಂತ ಕ್ಲಾಸಿಫೈ ಮಾಡ್ತೀನಿ, ಅದು ಗ್ರಾಸ್ NPA. ಆದರೆ ಈಗ ಇವ್ರು ಏನು ಹೇಳ್ತಾರೆ, ನಮ್ಮ ಗ್ರಾಸ್ NPA 58,000 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಈಗ 58,000 ಕೋಟಿ ಗ್ರಾಸ್ NPA ಇದ್ದರೆ ಅದನ್ನು ಒಂದು ವೇಳೆ ನಾಳೆ ರಿಕವರಿ ಆಗಿಲ್ಲ ಅಂದರೆ ಅದನ್ನು ಕವರ್ ಮಾಡೋಕ್ಕೆ ಇವ್ರ ಹತ್ರ ಅಷ್ಟು ದುಡ್ಡನ್ನು ರಿಸರ್ವ್ಸ್ ಇಟ್ಟಿರಬೇಕು, ಪ್ರಾವಿಷನ್ಸ್ ಇಟ್ಟಿರಬೇಕು. ಎಷ್ಟು ಇಟ್ಟಿದ್ದಾರೆ? ಅದನ್ನು ಕಳೆದು ಉಳಿದಿರೋ ದುಡ್ಡು ನೆಟ್ NPA ಆಗುತ್ತೆ. ಅಂದರೆ ಅದಕ್ಕೆ ಇವ್ರ ಹತ್ರ ಏನು ಪ್ರಾವಿಷನ್ಸ್ ಇಟ್ಟಿಲ್ಲ ಅಂತ ಅರ್ಥ ಆಯಿತು. ಈಗ ಗ್ರಾಸ್ NPA 58,000 ಕೋಟಿ ಇದ್ದರೆ ಇವ್ರದ್ದು ನೆಟ್ NPA ಒಂದು 5.5% ಅಂತ ತಗೊಳ್ಳಿ. 6.5 ಲಕ್ಷ ಕೋಟಿ 5.5% ಅಂದರೆ ಆಲ್ಮೋಸ್ಟ್ 35,000 ಕೋಟಿ ಆಗುತ್ತೆ. 35,000 ಕೋಟಿ ಇವ್ರದ್ದು ನೆಟ್ NPA ಇದೆ. ನೆಟ್ NPA ಇದೆ ಅಂದರೆ ಸುಮಾರು ಒಂದು 22-23,000 ಕೋಟಿ ಪ್ರಾವಿಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ನಾಳೆ ಒಂದು ವೇಳೆ ಈಗ ಬಂದಿಲ್ವಲ್ಲ 58,000 ಕೋಟಿ ಸರ್ವಿಸ್ ಆಗ್ತಿಲ್ಲಲ್ಲ, ಅದರಲ್ಲಿ 23-24,000 ಕೋಟಿ ತನಕ ದುಡ್ಡು ವಾಪಸ್ ಬಂದಿಲ್ಲ ಅಂದರೂ ಕೂಡ ಅದಕ್ಕೆ ಬೇಕಾಗಿರೋ ದುಡ್ಡು ಇದೆ. ಅದಕ್ಕಿಂತ ಜಾಸ್ತಿ ಬಂದಿಲ್ಲ ಅಂದರೆ ಸರ್ಕಾರದ ಹತ್ರ ಮತ್ತೆ ಹೋಗಬೇಕು. ಇದು ಆಗ್ತಾನೇ ಇದೆ ಪದೇ ಪದೇ. ಕೆನರಾ ಬ್ಯಾಂಕ್ ಆಗಲಿ, ಸಿಂಡಿಕೇಟ್ ಬ್ಯಾಂಕ್ ಆಗಲಿ ಪದೇ ಪದೇ ಯಾರಿಗೆ ಸಾಲ ಕೊಡಬಾರ್ದು ಅವ್ರಿಗೆ ಕೊಡ್ತಾರೆ, ರಿಕವರಿ ಆಗಲ್ಲ. ಸರ್ಕಾರ ಮತ್ತೆ ಟ್ಯಾಕ್ಸ್ ದುಡ್ಡಲ್ಲಿ, ಜನರ ದುಡ್ಡಲ್ಲಿ, ನಮ್ಮ ದುಡ್ಡಲ್ಲಿ ಅವ್ರಿಗೆ ಕೊಡ್ತಾರೆ. ಇದಕ್ಕೆ ಯಾರನ್ನ ಕ್ವಶನ್ ಮಾಡ್ಬೇಕು ಹೇಳಿ? ಯಾರನ್ನ ಹೊಣೆ ಮಾಡಬೇಕು? ಸರ್ಕಾರನ ಮಾಡಬೇಕಾ ಅಥವಾ ಇಲ್ಲಿ ಬ್ಯಾಂಕ್ ನಡೆಸ್ತಾರಲ್ಲ ಮ್ಯಾನೇಜ್ಮೆಂಟ್ ಟೀಮ್ನವರು ಅವ್ರನ್ನ ಮಾಡಬೇಕು? ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ 8.5%, 11% ಗ್ರಾಸ್ NPA ಆಗ್ತಿದೆ ಅಂದರೆ ಯಾರಿಗೆ ಸಾಲದ ಅರ್ಹತೆ ಇಲ್ಲೋ ಅವ್ರಿಗೆ ಕೊಡ್ತಿದ್ದೀವಿ ಅಂತ ಆಯಿತು. ಅಥವಾ ಸಾಲ ಕೊಟ್ಬಿಟ್ಟು ನಾವು ಸಾಲ ವಾಪಸ್ ಕೇಳ್ತಿಲ್ಲ ಅಂತ ಆಯಿತು. ಇಲ್ಲಾಂದ್ರೆ ಹೇಗ್ರಿ ಸಾಧ್ಯ? ನೋಡಿ, HDFC ಬ್ಯಾಂಕ್ನವ್ರದ್ದು ಗ್ರಾಸ್ NPA ಇರೋದು 1.5%, 1.4%, ನೆಟ್ NPA ಇರೋದು 0.5%.
ಅಂದರೆ 0.5% ನೆಟ್ ಎನ್ ಪಿ ಅವ್ರದ್ದಿದ್ರೆ ಇವ್ರದ್ದು 5.5% ಇದ್ದರೆ ಏನರ್ಥ? ಇಲ್ಲಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಅಲ್ವಾ? ಅಥವಾ ಬೇಕಾಬಿಟ್ಟಿ ಕೊಡ್ತೀಯಾರ? ಯಾವ ಒತ್ತಡಕ್ಕೂ ಏನು ಲೋನ್ ಕೊಡೋದು ಬೇಕಾಗಿಲ್ವಲ್ಲ? ಸಿಸ್ಟಮ್ಗಳನ್ನ ಫಾಲೋ ಮಾಡಬೇಕಲ್ಲ. RBI ನಾರ್ಮ್ಸ್ ಎಲ್ಲರಿಗೂ ಒಂದೇ ಅಲ್ವಾ? ಸೊ ನೋಡೋಣ ಮುಂದೆ. ಡೆಟ್ ಟು ಇಕ್ವಿಟಿ ರೇಷಿಯೋ 17 ಇವ್ರದ್ದಿದೆ ಕೆನರಾ ಬ್ಯಾಂಕಿಂದು, ಸಿಂಡಿಕೇಟ್ ಬ್ಯಾಂಕಿಂದು 15.6 ಇದೆ. ಈಗ ಅದನ್ನು ನೋಡಬೇಕಾಗತ್ತೆ, ಯಾಕಂದರೆ ಈಗ ಮರ್ಜರ್ ಆದಮೇಲೆ, ಅಮಲ್ಗೇಟ್ಮೇಟ್ ಆದಮೇಲೆ ಏನಾಗಿದೆ ನೋಡಬೇಕು. ಭಾಳ ಮುಖ್ಯವಾಗಿ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಕೆನರಾ ಬ್ಯಾಂಕಿಂದು 11.9 ಇತ್ತು, 11.9. ಸಿಂಡಿಕೇಟ್ ಬ್ಯಾಂಕಿಂದ 14 ಇತ್ತು. ಈಗ ಮರ್ಜರ್ ಆದಮೇಲೆ ಅವರು ಅಮಲ್ಗಮೇಟ್ ಆದಮೇಲೆ ಎಷ್ಟಾಗಿದೆ ಗೊತ್ತಿಲ್ಲ. ಬಟ್ ಆದರೆ ಈ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋನ ಮೇಂಟೈನ್ ಮಾಡೋದಕ್ಕೆ ಅವ್ರು ಲಾಭ ಮಾಡಿ ಅಥವಾ ಇದು ಮಾಡಿಲ್ಲ. ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂದರೆ, ಸರ್ಕಾರ ಕೊಡುವ ಬೇಲ್ಔಟ್ ಮನಿ, ಸರ್ಕಾರ ಜನರ ತೆರಿಗೆ ಹಣವನ್ನು ಈ ಥರ ಪ್ರತಿ ತಿಂಗಳು ವರ್ಷ ಬ್ಯಾಂಕಿಗೆ ಇನ್ಫ್ಯೂಸ್ ಮಾಡ್ತಾ ಇದ್ದರೆ ಬ್ಯಾಂಕ್ಗಳು ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಮೇಂಟೈನ್ ಮಾಡ್ಬೋದು. ಇಲ್ಲ ಅಂದರೆ ಇವ್ರು ಮಾಡೋ ನಷ್ಟಕ್ಕೆ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಕಡಿಮೆ ಆಗುತ್ತೆ. ಈಗ ಸರ್ಕಾರ ಕೊಡೋ ದುಡ್ಡಲ್ಲಿ ಆ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಮೇಂಟೈನ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ HDFC ಬ್ಯಾಂಕಿಂದು ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ 18.5 ಇದೆ. ನೆಕ್ಸ್ಟು ಕಾಸಾ ರೇಷಿಯೋಗೆ ಬಂದರೆ ಅದು ಸುಮಾರು ಏನು ಭಾಳ ಇಬ್ಬರು ಸೇಮ್ ಇದೆ, ಅದೇನು ನನಗೇನು ಚೇಂಜಸ್ ಕಾಣ್ತಿಲ್ಲ, 32, 36. ಆಮೇಲೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ನೋಡಿದ್ರೆ 2.2% ಇದೆ ಕೆನರಾದವ್ರದ್ದು, ಮತ್ತು 2.13%. ಇದು ಕಡಿಮೆನೆ. HDFC ಬ್ಯಾಂಕಿಂದು 4.2 ಇದೆ. ನನಗೀಗ ನೋಡಿ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಅಲ್ಲ. ನನಗೆ ಮೇಯ್ನ್ ಬೇಕಾಗಿರೋದು ಗ್ರಾಸ್ NPA, ನೆಟ್ NPA. ಯಾಕಂದರೆ ಜನರ ದುಡ್ಡು ಸೇಫ್ ಯಾವಾಗ ಅಂದರೆ, ಇವರು ನಮ್ಮ ದುಡ್ಡನ್ನು ಯಾರ್ದೋ ತಿರ್ಕನಿಗೆ ಕೊಟ್ಟು ಲಾಸ್ ಮಾಡ್ಕೊಂಡಿದ್ದಾಗ. ಇವರು ಯಾವನೋ ದಾರಿ ಹೋಗೋನಿಗೆ ಕೊಟ್ಬಿಟ್ಟು ಲಾಸ್ ಮಾಡಿಕೊಂಡ್ರೆ ನಾಳೆ ಒಂದೇ ಬ್ಯಾಂಕ್ ಮುಚ್ಚೋಗುತ್ತೆ, ನಮ್ಮ ದುಡ್ಡು ಬರಲ್ಲ, ಅಥವಾ ಸರ್ಕಾರ ನಮ್ಮ ದುಡ್ಡನ್ನೇ ಎತ್ತಿ ನಮ್ಗೆ ವಾಪಸ್ ಕೊಡಬೇಕಾಗತ್ತೆ. ಹೀಗೆ ಮಾಡಬಾರ್ದು. ಅಂದರೆ ಬ್ಯಾಂಕ್ಗಳು ಸರಿಯಾಗಿ ನಡೆಸಬೇಕು. ನೆಟ್ NPA 5.5% ಅಥವಾ ಗ್ರಾಸ್ NPA 8.5%, ಇದರಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ 11% ಅಂದರೆ ಇದು ಭಾಳ ಆಘಾತಕಾರವಾದ ವಿಷಯ. ಇದನ್ನು ನಾನು ನೋಡ್ಕೋಬೇಕಾಗತ್ತೆ. ಸೊ ನನಗೆ ಈಗ ಜನರಿಗೆ ಒಂದು ವೇಳೆ ನೀವು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದ್ದು ಅಥವಾ ಸಿಂಡಿಕೇಟಲ್ಲಿ ಇದ್ದು ಈಗ ಕೆನರಾ ಬ್ಯಾಂಕಿಗೆ ಮೂವ್ ಆಗಿದ್ದರೆ ನೀವು ಬ್ಯಾಂಕ್ ಅಕೌಂಟ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಯಾಕಂದರೆ 78% ಗೌರ್ಮೆಂಟ್ ಓನರ್ಶಿಪ್ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ಬ್ಯಾಂಕು ಫಿನಾನ್ಷಿಯಲಿ ಸೌಂಡ್ ಇಲ್ಲ. ಇವರು ಸರ್ಕಾರದ ವೆಂಟಿಲೇಟ್ರಲ್ಲಿ ನಡೀತಿದ್ದಾರೆ. ಸರ್ಕಾರ ದುಡ್ಡು ಕೊಡ್ತಾ ಇದ್ರೆ ಇವ್ರು ನಡೆಸ್ತಾ ಇರ್ತಾರೆ, ಇಲ್ಲ ಅಂದರೆ ಇವ್ರು ನಡ್ಸೋಕ್ಕಾಗಲ್ಲ. ಯಾಕಂದರೆ ಇದು ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಕಡಿಮೆ ಆಗುತ್ತೆ. ನೀವೇ ಈಗ ಅರ್ಥ ಮಾಡ್ಕೊಂಡ್ರಲ್ಲ, ಗ್ರಾಸ್ NPA 58,000 ಕೋಟಿ ಇದೆ. ಸೊ ಹಾಗಾಗಿ ಅದು ಭಾಳ ಕಷ್ಟ ಆಗುತ್ತೆ. ನನ್ನ ರೆಕಮೆಂಡೇಶನ್ ಏನಪ್ಪ ಅಂದರೆ, ನೀವು ಒಂದು ವೇಳೆ ಅದು ಸರ್ಕಾರದ ಬ್ಯಾಂಕ್ ಆದರೂ ಕೂಡ ನಾಳೆ ಬ್ಯಾಂಕ್ ಮುಚ್ಚೋದ್ರೆ 5 ಲಕ್ಷ ನಿಮ್ಗೆ ಸಿಗೋದು. ಸೊ ಹಾಗಾಗಿ ಕಡಿಮೆ ದುಡ್ಡನ್ನು ಅಲ್ಲಿ ಮೇಂಟೈನ್ ಮಾಡಿ, 5 ಲಕ್ಷಕ್ಕಿಂತ ಕಡಿಮೆ ಡೆಪಾಸಿಟ್ ಇಟ್ಕೊಳ್ಳಿ, ಮತ್ತು ಬೇರೆ ಕಡೆ ಮಾಡೋದು ಉತ್ತಮ. ಕೆನರಾ ಬ್ಯಾಂಕಿಗೆ ಸರ್ಕಾರದ ಬ್ಯಾಕಪ್ ಇರೋ ತನಕ ಏನು ತೊಂದರೆ ಇಲ್ಲ. ಒಂದು ವೇಳೆ ನಾಳೆ ನಿಮ್ಮದೊಂದು ಕೋಟಿ ಇದ್ದು 50 ಲಕ್ಷ ಇದ್ದು ಕೂಡ ನಾಳೆ ಬ್ಯಾಂಕಿನ ಸ್ಥಿತಿ ತೊಂದರೆ ಆದರೆ ಮತ್ತೆ ಸರ್ಕಾರದವ್ರು ಹಾಕ್ತಾರೆ ದುಡ್ಡನ್ನು. ಇವ್ರು ಲಾಸ್ ಮಾಡ್ಕೋತಿರ್ತಾರೆ, ಸರ್ಕಾರ ಹಾಕ್ತಾರೆ. ಬಟ್ ಸರ್ಕಾರ ಎಲ್ಲಿಂದ ಹಾಕ್ತಾರೆ? ನಮ್ಮ ದುಡ್ಡನ್ನು ಕೊಡ್ತಾರೆ, ನಮ್ಮ ತೆರಿಗೆ ದುಡ್ಡನ್ನೇ ಕೊಡೋದು. ಸೊ ಅದು ಬೇಜಾರಿನ ಸಂಗತಿ. ಇದು ನನಗೆ ಭಾಳ ಬೇಜಾರಾಯಿತು. ಯಾಕಂದರೆ ಎಲ್ಲ ಬ್ಯಾಂಕಿಂದು ಕಂಪೇರ್ ಮಾಡಿದ್ರೆ ಇವ್ರದ್ದು ವರ್ಸ್ಟ್ ಇದೆ ಗ್ರಾಸ್ NPA ರೇಟ್. ಅದನ್ನು ಬಿಟ್ಟರೆ ಕೆನರಾ ಬ್ಯಾಂಕಿಗೆ, ಸಿಂಡಿಕೇಟ್ ಬ್ಯಾಂಕಿಗೆ ಹಿಸ್ಟ್ರಿ ಇದೆ. ಸಿಂಡಿಕೇಟ್ ಬ್ಯಾಂಕಿಗೆ 95 ವರ್ಷ ಆಗಿದೆ, ಕೆನರಾ ಬ್ಯಾಂಕಿಗೆ 114 ವರ್ಷ ಆಗಿದೆ. ಆದರೆ ಹಿಸ್ಟ್ರಿ ಇದೆ. ಅವರ ಮ್ಯಾನೇಜ್ಮೆಂಟು ಅವರೆಲ್ಲ ಮೊದಲು ಅವ್ರನ್ನ ಶುರು ಮಾಡಿದವರು ನೋಬಲ್ ಕಾಸ್ ಇಟ್ಕೊಂಡು ಶುರು ಮಾಡಿದ್ರು. ಮೊದಲೆಲ್ಲ ಈ ಥರ ಸಪೋರ್ಟ್ ಇಲ್ದಿತ್ತು, ಅವರು ಲಾಭದಾಯಕವಾಗಿ ಬ್ಯಾಂಕನ್ನು ನಡೆಸ್ತಿದ್ರು. ಈಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿ ತೊಂದರೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದು ನನ್ನ ಅಭಿಪ್ರಾಯ. ಕೆನರಾ ಬ್ಯಾಂಕಲ್ಲಿ ನಿಮ್ಮ ದುಡ್ಡು ಸರ್ಕಾರದ ಓನರ್ಶಿಪ್ ಇರೋ ತನಕ ಸೇಫು, ಆಮೇಲೆ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಭದ್ರತೆಯಲ್ಲಿ, ಜವಾಬ್ದಾರಿಯಲ್ಲಿ ನೀವು ನೋಡ್ಕೋಬೇಕು, ನಿಮ್ಮ ಹುಷಾರಾಗಿರಬೇಕು ಅನ್ನೋದು ನನ್ನ ಸಲಹೆ. ಸೊ ಇದಕ್ಕೋಸ್ಕರನೇ ನಾನು ನಿಮ್ಗೆ ಯಾವಾಗಲೂ ಹೇಳೋದು, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ದಯವಿಟ್ಟು ಯೂಸ್ ಮಾಡಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಲಕ್ಷಾಂತರ ದುಡ್ಡನ್ನು ಕಷ್ಟಪಟ್ಟು ಕೂಡಿಡ್ತೀವಿ, ದುಡಿತೀವಿ, ಅದನ್ನು ಹೇಳ್ತಾರಲ್ಲ, ಯಾರಿಗೋ ತೊಗೊಂಡೋಗಿ ಕೊಡೋದು ಅಂತ, ಗಿಳಿಸಾಕಿ ಗಿಡಗನ ಕೈಯಲ್ಲಿ ಕೊಟ್ಟೋದು ಅಂತ ಹೇಳ್ತಲ್ಲ, ಹಾಗಾಗ್ತಿದೆ ಇಲ್ಲಿ. ನಾವು ಗಿಳಿಸಾಕಿ ಗಿಡಗನ ಕೈಯಲ್ಲಿ ಕೊಡೋದು, ನಾವು ಕಷ್ಟಪಟ್ಟು ದುಡ್ಡನ್ನು ಯಾರೋ ತಿನ್ಕೊಂಡು ಹೋಗ್ಬಿಡ್ತಾರೆ. ನೀವು ಒಂದು ವೇಳೆ ಸರಿಯಾಗಿ ನೋಡಿಬಿಟ್ಟು ನೀವು ಯಾರ ಹತ್ರ ದುಡ್ಡು ಕೊಡಬೇಕು ಅಂತ ಕೊಡದಿದ್ರೆ ಭಾಳ ಕಷ್ಟ ಉಂಟು. ಭಾಳ ಅಂದರೆ ಭಾಳ ಕಷ್ಟ ಉಂಟು. ನಿಮ್ಮ ದುಡ್ಡು ಹೋಯ್ತು ಅಂದರೆ ಹೋಯ್ತು. ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ದಯವಿಟ್ಟು ಕಲೀರಿ. ನೋಡಿ, ನಾವು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ತಿಂಗಳ 30 ದಿನ ದುಡಿಮೆ ಮಾಡ್ತೀವಿ, ವರ್ಷದ 300 ದಿನ ಕೆಲಸ ಮಾಡ್ತೀವಿ. ಆ ದುಡ್ಡನ್ನು ಮ್ಯಾನೇಜ್ ಮಾಡೋಕ್ಕೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ 300 ನಿಮಿಷ ಸ್ಪೆಂಡ್ ಮಾಡಿರಿ. ಬರೀ 300 ನಿಮಿಷ.
ನೀವು ವರ್ಷಕ್ಕೆ ಈಗ ಭಾಳ ಕಾಂಟೆಂಟ್ ಇದೆ, ಅದರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟು ಅದನ್ನು ನೀವು ದಿನದಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ಬಿಲೀವ್ ಮಿ, ನಿಮ್ಮನ್ನು ಯಾರು ಮೋಸ ಮಾಡೋಕ್ಕಾಗಲ್ಲ. ಮತ್ತು ನಿಮ್ಮ ದುಡ್ಡನ್ನು ನಿಮಗಿಂತ ಜಾಸ್ತಿ ಕಾಳಜಿ ವಹಿಸಿ ಮತ್ತೆ ಯಾರು ಮ್ಯಾನೇಜ್ ಮಾಡಲ್ಲ. ಹಾಗಾಗಿ ದಯವಿಟ್ಟು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಯೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ಗೆ. ಆ್ಯಂಡ್ರಾಯ್ಡಲ್ಲಿದೆ, iOS ಅಲ್ಲಿದೆ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಿಮಗೆ ಬೇಕಾಗಿರುವ ಎಲ್ಲ ಹಣಕಾಸಿನ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರುವ ಎಲ್ಲ ನಾಲೆಡ್ಜ್ ಇದೆ. ದಯವಿಟ್ಟು ಅದರ ಯೂಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ನೀವು ಮನೆಯಲ್ಲೇ ಕೂತ್ಕೊಂಡು ದುಡಿಮೆ ಕೂಡ ಮಾಡ್ಬೋದು. ಅದನ್ನೂ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನನ್ನ ಉದ್ದೇಶ ನೀವೆಲ್ಲರೂ ಕಲಿಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.